ಐತಿಹಾಸಿಕ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ. ಸ್ಫೋಟದ ಹಿಂದಿನ ಉಗ್ರ ಜಾಡು ಬೆನ್ನತ್ತಿದ ತನಿಖಾ ತಂಡ. ಗುಪ್ತಚರ ತನಿಖೆಯಲ್ಲಿ ಸ್ಫೋಟದ ಸಂಗತಿ ಬಯಲಾಗಿದೆ. ಉಗ್ರರಿಗೆ ಕೆಂಪುಕೋಟೆ ಬಳಿ ಸ್ಫೋಟಿಸುವ ಉದ್ದೇಶ ಇರಲಿಲ್ಲ. ದೊಡ್ಡ ಮಟ್ಟದಲ್ಲಿ ವಿಧ್ವಂಸಕ ಕೃತ್ಯದ ಸಂಚನ್ನ ರೂಪಿಸಿದ್ದ ಉಗ್ರರು ಸ್ಫೋಟಕ ಸ್ಥಳಾಂತರ ಇಲ್ಲವೇ ವಿಲೇವಾರಿ ಮಾಡುವಾಗ ಬ್ಲಾಸ್ಟ್ ಆಗಿರಬಹುದಾದ ಸಾಧ್ಯತೆ ಮತ್ತು ಶಂಕೆ ಅಂತ ತನಿಖಾ ಸಂದರ್ಭದಲ್ಲಿ ಈಗ ಪ್ರಾಥಮಿಕ ಹಂತವಾಗಿ ಅನುಮಾನ ವ್ಯಕ್ತವಾಗ್ತಾ ಇದೆ. ಅಂದ್ರೆ ನಿನ್ನೆಲ್ಲ ಏನ್ ಅನಿಸ್ತಾ ಇತ್ತು ಅಂತಂದ್ರೆ ಇದು ಆತ್ಮಾಹುತಿ ದಾಳಿ ಇರಬಹುದು ಅಂತ. ಆದ್ರೆ ಇದು ಆತ್ಮಾಹುತಿ ದಾಳಿ ಅಲ್ಲ, ಆಕಸ್ಮಿಕ ಸ್ಫೋಟ ಅಂತ ತನಿಖಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಸ್ಫೋಟಗೊಂಡ ಕಾರಿನಲ್ಲಿ ಐಇಡಿ ಸರಿಯಾಗಿ ಜೋಡಿಸಿರಲಿಲ್ಲ. ಸ್ಫೋಟದ ಪರಿಣಾಮ ಸೀಮಿತವಾಗಿತ್ತು ಅಂತ ಅಧಿಕಾರಿಗಳ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರೋದು. ಅಂದ್ರೆ ಈ ಸ್ಫೋಟದ ಬೆಳಗ್ಗೆ ಒಂದಷ್ಟು ಮಂದಿಯನ್ನ ಅರೆಸ್ಟ್ ಮಾಡ್ತಾರಲ್ಲ, ವಶಕ್ಕೆ ಪಡ್ಕೊಳ್ತಾರಲ್ಲ, ಅಲ್ಲಿ ಸಾಕಷ್ಟು ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡ್ಕೊಳ್ತಾರಲ್ಲ, ಅದಾದ ನಂತರ ಇವ್ರು ಟೀಮ್ ಅವರೆಲ್ಲ ತಗ್ಲಾಕೊಂಡ್ರು ಅಂತ ಇದನ್ನೆಲ್ಲ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಅಥವಾ ಇದನ್ನು ವಿಲೇವಾರಿ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡಿಕೊಂಡು ಕಾರ್ನಲ್ಲೇ ಆ ಸ್ಫೋಟಕ ವಸ್ತುಗಳನ್ನು ಇದನ್ನೆಲ್ಲ ಇಟ್ಕೊಂಡು ಸುತ್ತಾ ಇದ್ದಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಆಕಸ್ಮಿಕವಾಗಿ ಆದಂಥ ಸ್ಫೋಟ ಇದು ಅನ್ನೋದು ತನಿಖಾ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಬಾಂಬ್ ಅಥವಾ ಈ ಸ್ಫೋಟಕ್ಕೆ ಬಳಸುವಂಥ ವಸ್ತುಗಳು ನಿಖರವಾಗಿ ಜೋಡಿಸಿರಲಿಲ್ಲ, ತಯಾರಿ ಆಗಿರಲಿಲ್ಲ, ತಯಾರಿಕಾ ಹಂತದಲ್ಲಿ ಇತ್ತು, ಬೇರೆ ಬೇರೆ ಕೆಮಿಕಲ್ಸ್ಗಳು ಇತ್ತು ಅನ್ನೋದು. ಸೊ ಹಾಗಾಗಿ ಇದು ಬೇಕು ಅಂತ ಆದಂಥ ಸ್ಫೋಟ ಅಲ್ಲ, ಆತ್ಮಾಹುತಿ ದಾಳಿಯೂ ಅಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇದನ್ನೆಲ್ಲ ತೆಗೆದುಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಯಾರಿಗೂ ಅನುಮಾನ ಬರದಂತೆ, ಯಾರ ಕೈಗೂ ತಗ್ಲಾಕೊಳ್ಳದಂತೆ ಅವರೆಲ್ಲ ಸಿಕ್ಕಾಕೊಂಡಿದ್ದಾರೆ, ನಾನು ಸಿಕ್ಕಾಕೊಳ್ತೀನಿ, ಹೆಂಗಾದ್ರೂ ಮಾಡಿ ಎಸ್ಕೇಪ್ ಆಗಬೇಕು ಅಂತ ಅಲ್ಲಿ ನಿಂತು ಇಲ್ಲಿ ನಿಂತು ಪಾರ್ಕಿಂಗ್ ಲಾಟಲ್ಲಿ 3 ಗಂಟೆ ನಿಂತು ಕೊನೆಗೆ ಏನೋ ಒಂದು ಐಡಿಯಾ ಮಾಡಿ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಚಲಿಸ್ತಾ ಇದ್ದಂಥ ಕಾರಿನಲ್ಲೇ ಇದು ಸ್ಫೋಟ ಆಗಿರೋದು ಆಕಸ್ಮಿಕವಾಗಿ ಅನ್ನೋದನ್ನು ತನಿಖಾಧಿಕಾರಿಗಳು ಇದೀಗ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿಗೆ ನಿನ್ನೆ ತನಕ ಏನಿತ್ತು ಅನುಮಾನ, ಇದು ಆತ್ಮಾಹುತಿ ದಾಳಿ ಅಂತ ಅಲ್ಲ ಅಂತ. ಇನ್ನೂ ಒಂದು ಏನು ಅಂತ ಅಂದರೆ ಕರೆಕ್ಟಾಗಿ ಈ ಕಾರ್ನ ಒಳಗಡೆ ಇದ್ದಂಥ ಸ್ಫೋಟಕ ವಸ್ತುಗಳನ್ನು ಜೋಡಿಸಿದ್ರೆ, ಪ್ಲ್ಯಾನ್ ಮಾಡಿದ್ರೆ, ಪಕ್ಕಾ ಪ್ಲಾನ್ ಆಗಿದ್ರೆ ಇದರ ಸ್ಫೋಟದ ತೀವ್ರತೆ ಮತ್ತಷ್ಟು ಭಯಂಕರವಾಗಿರ್ತಿತ್ತು, ಮತ್ತಷ್ಟು ಸಾವು ನೋವು ಸಂಭವಿಸ್ತಾ ಇರ್ತಿತ್ತು. ಇದು ತಯಾರಿಕಾ ಹಂತದಲ್ಲಿ ಇದ್ದಿದ್ದರಿಂದ ಕಡಿಮೆಯ ಸ್ಫೋಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 12 ಮಂದಿ ಆಲ್ರೆಡಿ ಜೀವ ಕಳ್ಕೊಂಡಿದ್ದಾರೆ. ಆದರೆ ಕರೆಕ್ಟಾಗಿ ಪ್ರಾಪರಾಗಿ ಇವರು ಇಲ್ಲೇ ಬ್ಲಾಸ್ಟ್ ಮಾಡಬೇಕು, ಹೀಗೆ ಬ್ಲಾಸ್ಟ್ ಮಾಡಬೇಕು, ಆತ್ಮಾಹುತಿ ದಾಳಿಗೆ ಆಗಬೇಕು ಅಂತ ಪ್ಲಾನ್ ಮಾಡಿದರೆ ಸಾವಿನ ಸಂಖ್ಯೆ ಹೆಚ್ಚಿಗೆ ಇರ್ತಿತ್ತು ಮತ್ತು ಇದರ ತೀವ್ರತೆಯೂ ಕೂಡ ಜಾಸ್ತಿ ಇರ್ತಿತ್ತು. ಆದರೆ ಇದು ಆಕಸ್ಮಿಕವಾಗಿ ಸಂಭವಿಸಿರೋದು. ಗ್ರಾಚಾರ ಕೆಟ್ಟಿತ್ತು ಅಂತ ಕಾಣಿಸುತ್ತೆ. ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಬೇಕಾದ್ರೆ ಎಡವಟ್ಟುಗಳಾಗತ್ತೆ ಅಂತಾರಲ್ಲ, ತಾವು ಮಾಡಿ ತಮಗೆ ರಿವರ್ಸ್ ಆಗುತ್ತೆ ಅಂತಾರಲ್ಲ, ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಅದು ಇಲ್ಲದಂಗೆ ಕಾಣಿಸ್ತಾ ಇದೆ ಅನ್ನೋದನ್ನು ಅಧಿಕಾರಿಗಳ ಅಭಿಪ್ರಾಯ ವ್ಯಕ್ತಪಡಿಸಿರೋದು. ಸೊ ಇನ್ನೂ ಒಂದು ಕನ್ಫರ್ಮೇಷನ್ ಬೇಕಾಗತ್ತೆ, ಈ ಕಾರ್ನಲ್ಲಿ ಇದ್ದಿದ್ದು ಉಮರೇನಾ ಅಂತ. ಯಾಕಂದರೆ ಆತನೇ ಅನ್ನೋದನ್ನು ಅಧಿಕಾರಿಗಳು ಹೇಳ್ತಾ ಇದ್ರು. ಈ CCTV ವಿಜುವಲ್ಸ್ಗಳು ಏನು ಚೆಕ್ ಮಾಡಿದಾರೋ ಅದರಲ್ಲಿ ನಿಖರವಾಗಿ ಸ್ಪಷ್ಟವಾಗಿ ಆತನ ಮುಖ ಕಾಣಿಸ್ತಾ ಇಲ್ಲ. ಮಾಸ್ಕ್ ಹಾಕಿದ್ದಾನೆ, ಆತನ ಕೈ ಕಾಣಿಸ್ತಾ ಇದೆ, ಅರ್ಧ ಭಾಗ ಮಾತ್ರ, ಅಂದರೆ ಅರ್ಧ ಫೇಸ್ ಮಾತ್ರ ಕಾಣಿಸ್ತಾ ಇದೆ, ಕಂಪ್ಲೀಟ್ ಆಗಿ ಆತನ ಫೇಸ್ ಕಾಣಿಸ್ತಾ ಇಲ್ಲ. ಸೊ ಅದು ಆತನೇನಾ ಅನ್ನೋದೊಂದು ಕನ್ಫರ್ಮೇಷನ್ ಬೇಕಾಗತ್ತೆ. ಅದಕ್ಕೆ ಅಂತಲೇ ಆತನ ತಾಯಿಯನ್ನು ಕೂಡ ಇದೀಗ ವಿಚಾರಣೆಗೊಳಪಡಿಸಲಾಗಿತ್ತು. DNA ಟೆಸ್ಟನ್ನು ಮಾಡ್ತಾರಂತೆ. ಯಾಕಂದರೆ ಆ ಸ್ಥಳದಲ್ಲಿ, ಅಂದರೆ ಈ ಸ್ಫೋಟ ಸಂಭವಿಸ್ತಲ್ಲ ಆ ಸ್ಥಳದಲ್ಲಿ ಮಾನವನ ದೇಹಗಳು ಛಿದ್ರವಾಗಿ ಹೋಗಿದೆ. ಅದರಲ್ಲಿ ಈ ಉಮರ್ದು ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಛಿದ್ರ ಆಗಿರುವಂಥ ದೇಹವನ್ನು ಅವರ ತಾಯಿಯ DNA ಜೊತೆಗೆ ಚೆಕ್ ಮಾಡಬೇಕಾಗತ್ತೆ. ಕನ್ಫರ್ಮೇಷನ್ ಬೇಕಲ್ವಾ, ಈತನೇನಾ ಅಥವಾ ಬೇರೆ ಇನ್ಯಾರಾದ್ರೂ ಅಂತ.